ಮತ್ತು ಜಾತಿ ಗಣತಿ ಮಾಡುವಂಥ ಅಧಿಕಾರ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ಪ್ರಕಾರ ಅವ್ರಿಗೆ ಮಾತ್ರ ಹಕ್ಕಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ, ಈ ಜಾತಿ ಗಣಿತ ಅಂತ ನೇರವಾಗಿ ಹೇಳಲಾರ್ದೇ ಅದೊಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಆ ನೆಪದ ಮೇಲೆ ಜಾತಿ ಗಣತಿ ಮಾಡಲಿಕ್ಕೆ ಹೊಂಟಿದ್ದಾರೆ. ಆ ಒಂದು ಪಟ್ಟಿಯನ್ನು ನೀವು ನೋಡಿಬಿಟ್ರೆ ಅವರು ಕೈಪಿಡಿ ಏನು ಕೊಟ್ಟಿದ್ದಾರಲ್ಲ, ಸುಮಾರು 145 ಪೇಜ್ ಇದೆ. ಆ 145 ಪೇಜ್ಗಳಲ್ಲಿ ಒಂದು 300-400 ಅಷ್ಟು ಜಾತಿಗಳನ್ನು ಸೇರಿಸಿದ್ದಾರೆ. ಇದು ನೋಡಿಬಿಟ್ರೆ ಗೊಂದಲದ ಗೂಡು. ಇದೇನು ಜಾತಿ ಗಣತಿ ಅಂತ ಮಾಡ್ಲಿಕ್ಕೆ ಹೊಂಟಿದಾರಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ, ಇದೊಂದು ಗೊಂದಲದ ಗೂಡಾಗಿದೆ. ಇದರಿಂದ ಜನ ಗೊಂದಲಕ್ಕೆ ಇಟ್ಟಿದ್ದಾರೆ. ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಹಿಂದೂ ಸಮಾಜವನ್ನು ಒಡೆಯುವಂಥದ್ದು, ಲಿಂಗಾಯತ್ ಸಮಾಜವನ್ನು ಒಡೆಯುವಂಥದ್ದು ಮತ್ತು ಒಕ್ಕಲಿಗ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯವರು ಭಾಳ ವ್ಯವಸ್ಥಿತ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಪಕ್ಷದ ಮಂತ್ರಿಗಳಿಗೂ ಸಹಿತ ಇದರದ್ದು ಪರಿಣಾಮ ಏನಾಗ್ತದೆ ಅನ್ನೋದು ಇತ್ತೀಚೆಗೆ ಅರಿವು ಆಗಿ ಕ್ಯಾಬಿನೆಟ್ದಲ್ಲಿ ಒದರಾಡಿದ್ರು, ಭಾಳಷ್ಟು ಹೋರಾಟ ಮಾಡಿದರು. ಆದರೂ ಸಹಿತ ಸಿದ್ದರಾಮಯ್ಯನವರು ನಾ ಸಮೀಕ್ಷೆಯನ್ನು ಮಾಡೋದನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ಮುಂದುವರಿಸಿದ್ದಾರೆ. ಆದರೆ ಅದು ಪೂರ್ವ ತಯಾರಿ ಇಲ್ಲ. ನೋಡಿ, 22ನೇ ತಾರೀಕಿನಿಂದ ಈ ಸೆಪ್ಟೆಂಬರ್ 22ರಿಂದ ಪ್ರಾರಂಭ ಆಗಿ ಅಕ್ಟೋಬರ್ 7 ಇದಕ್ಕೆ ಆಯೋಗದವ್ರು ನೀವು ಅಧಿಕಾರ ಕೊಡಬೇಕು. ಯಾವಾಗ ಅದು ಸಮೀಕ್ಷೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನಾಭಿಪ್ರಾಯ ತೆಗೆದುಕೊಳ್ಬೇಕು, ಅದಕ್ಕೆ ಗೈಡೆನ್ಸ್ ಏನು ಅವ್ರಿಗೆ ಬಿಟ್ಟಂಥ ವಿಚಾರ, ಮತ್ತು ಎಷ್ಟು ಅವಧಿವರೆಗೆ ಇದನ್ನು ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಡ್ತಾರೆ, ಈ 22ನೇ ತಾರೀಕಿಂದ ಅಕ್ಟೋಬರ್ 7 ಇಷ್ಟು ಅವಧಿಯೊಳಗಾಗಿ ಮುಗಿಬೇಕು. ಅಂದರೆ ಅವ್ರಿಗೆ ಏನಾಗಿದೆ, ಮುಂದೆ ಈಗ ಅಕ್ಟೋಬರು, ಮುಂದೆ ನವೆಂಬರ್ ಡಿಸೆಂಬರ್ದಲ್ಲಿ ಈ ವ್ಯತಿರಿಕ್ತವಾದಂಥ ಒಂದು ವರದಿ ಬಂದು ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ತೋರಿಸಿ, ಬಲಾಢ್ಯ ಕಮ್ಯುನಿಟಿ ಏನಿದಾವೆ ಅದನ್ನ ಅಲ್ಪಸಂಖ್ಯಾತ ತೋರಿಸಿ ನೋಡಿ ಇಷ್ಟು ಜನ ಇಷ್ಟು ಈ ಕಮ್ಯುನಿಟಿಯವರು ಇದ್ದಾರೆ ಅನ್ನುವಂಥದ್ದು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು. ನಾವೊಂದು ಉದಾಹರಣೆ ಕೊಡ್ತೀನಿ ಕೆಲವು. ಇಲ್ಲಿ ನೋಡಿ ಯಾವ ರೀತಿ ಇಲ್ಲಿ ಯೂಶ್ವಲಿ ಯಾವುದೇ ಒಂದು ಸಮೀಕ್ಷೆಯಲ್ಲಿ ಒಂದೇ ವೃತ್ತಿ ಮಾಡುವಂಥ ವಿವಿಧ ಜಾತಿಗಳಿಗೆ ಸಂಬಂಧಪಟ್ಟಂಥ ಸಮಾನಾರ್ಥಕವಾದಂಥ ಹೆಸರಿರ್ತಾವೆ. ಅದಕ್ಕೆಲ್ಲ ಪ್ರತ್ಯೇಕ ಕೋಡ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಲಿಂಗಾಯತ ಇಲ್ಲೇನಂತಾರೆ, ಒಂದೇ ವೃತ್ತಿ ಮಾಡ್ತಕ್ಕಂಥವ್ರು ಯಾರು, ಲಿಂಗಾಯತ ನಾಯಿಂದ, ನಾವಲಿಗೆ ಲಿಂಗಾಯತ, ಲಿಂಗಾಯತ ಹಡಪದ, ಕ್ಷೌರಿಕ ಲಿಂಗಾಯತ, ನಾವಿ ಲಿಂಗಾಯತ, ನಾಯಿಂದ, ಇದೆಲ್ಲ ಒಂದೇ ವೃತ್ತಿ ಮಾಡುವಂಥವ್ರು. ಅವರಿಗೆ ಬೇರೆ ಬೇರೆ ಕೋಡ್ ಕೊಟ್ಟಿದ್ದಾರೆ. ಕೋಡ್ ನಂಬರ್ 075 0917 ಅಂದರೆ ಒಡೆಯುವಂಥ ಕೆಲಸ. ಅಲ್ಲೆಲ್ಲ ಹಂಚಿ ಹೋಗ್ಬೇಕು, ನಿಮ್ಮ ಜನಸಂಖ್ಯೆ ಕಡಿಮೆ ಆಗಬೇಕು, ಒಂದೇ ವೃತ್ತಿಯಲ್ಲಿ ಮಾಡ್ತಕ್ಕಂಥವ್ರು. ಅದೇ ರೀತಿ ಇನ್ನೂ ಒಂದೆರಡು ನೋಡಿ, ಒಂದೊಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಯಾವ ರೀತಿ ಅಂದರೆ, ಇವತ್ತು ಇನ್ನೊಂದು ಲಿಂಗಾಯತ ಜೇಡರು, ಲಿಂಗಾಯತ ಬಿಳಿ ಮಗ್ಗ, ಲಿಂಗಾಯತ ಹಟಗಾರ, ಲಿಂಗಾಯತ ನೇಕಾರ, ಲಿಂಗಾಯತ ಜಾಡರು, ಹಿಂದೂ ಲಿಂಗಾಯತ ಜೇಡರ್, ಲಿಂಗಾಯತ ನೇಯ್ಗೆ. ನೋಡಿ, ಇದೆಲ್ಲ ನೇಕಾರಿಗೆ ಸಂಬಂಧಪಟ್ಟಂಥ ಜಾತಿ. ಇದಕ್ಕೆಲ್ಲ ಒಂದೇ ಕೋಡ್ ಕೊಡ್ಬೋದಿತ್ತಲ್ಲ. ಎಷ್ಟು 1 2 3 4 5 6 7 ಕೋಡ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲ ಹರಿದು ಹಂಚಿ ಹೋಗ್ಬೇಕು. ಅದೇ ರೀತಿ ಇವತ್ತು ನೊಳಂಬ ಲಿಂಗಾಯತರು, ಅಲ್ಲಿ ನೊಳಂಬ ಲಿಂಗಾಯತ, ನೊಳಂಬ ಲಿಂಗಾಯತ ಎರಡಕ್ಕೆ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಲಿಂಗಾಯತ ಜಂಗಮರಿಗೆ ಅದು ಬೇರೆ ರೀತಿಯಲ್ಲಿ ಒಂದು ಲಿಂಗಾಯತ ಜಂಗಮರು, ವೀರಶೈವಲಿಂಗರು, ಆರಾಧ್ಯ ಜಾತಿ ಮತ್ತೊಂದು, ಈ ರೀತಿ ಒಡೆದು ಹಂಚಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಮಾಜದಲ್ಲಿ ಕನ್ಫ್ಯೂಷನ್ನು ಮತ್ತು ಎಲ್ಲ ಕಡೆ ಇದಾಗ್ತಾ ಇದೆ, ಎಲ್ಲ ಕಡೆ ಗೊಂದಲ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಮತ್ತು ಇನ್ನೊಂದು ನಾನು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಈ ಧರ್ಮದ ಬಗ್ಗೆ ಸಂವಿಧಾನಬದ್ಧವಾಗಿ ಇಡೀ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲಿ ಆದಂಥ ನಿರ್ಧಾರಗಳ ಪ್ರಕಾರ ಇವತ್ತು ಇಡೀ ದೇಶದಲ್ಲಿ ಧರ್ಮ ಅನ್ನುವಂಥದ್ದು ಕೇವಲ 6 ಧರ್ಮಗಳಿದ್ದಾವೆ. ಒಂದು ಹಿಂದೂ ಧರ್ಮ, ಇನ್ನೊಂದು ಇಸ್ಲಾಂ ಧರ್ಮ, ಇನ್ನೊಂದು ಕ್ರೈಸ್ತ, ಮತ್ತೊಂದು ಜೈನ, ಇನ್ನೊಂದು ಸಿಖ್, ಮತ್ತೊಂದು ಬೌದ್ಧ ಮತ್ತು ಪಾರ್ಸಿ. 6 ಧರ್ಮಗಳು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನಬದ್ಧವಾದಂಥ ಇರುವಂಥ. ಅಲ್ಲಿ ನೀವು ಧರ್ಮ ಕಾಲಮಲ್ಲಿ ಇದರಲ್ಲಿ ಏನೋ ಚಾಯ್ಸ್ ಮಾಡ್ಕೊಂಡು ನೀವು ಬರೀಬೇಕು. ಆದರೆ ಏನು ಮಾಡಿಬಿಟ್ರು ಸಿದ್ದರಾಮಯ್ಯನವರು, ಇದಕ್ಕೆ ಚಾಯ್ಸ್ ಕೊಟ್ಟರು. ಏನಂದರೆ ಎಲ್ಲಿವರೆಗೆ ಚಾಯ್ಸ್ ಕೊಟ್ಟರು ಅಂದರೆ, ಇಲ್ಲಿ ಕಾಲಮ್ ಮಾಡಿದ್ದಾರೆ. ಒಂದು ನಾಸ್ತಿಕ, ದೇವ್ರ ನಂಬಿಕೆ ಇಲ್ಲ, ಧರ್ಮದ ಮೇಲೆ ನಂಬಿಕೆ ಇಲ್ಲ, ಅಂಥವ್ರದ್ದು ಒಂದು ಕಾಲಮ್ ಮಾಡಿದ್ದಾರೆ. ಇದು ಬಹುಶಃ ದೇಶದ ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ. ಮತ್ತು ನಮ್ಮ ಧರ್ಮ ಗುರ್ತೇ ಇಲ್ಲ ಅನ್ನುವಂಥವ್ರದ್ದು ಒಂದು ಕಾಲಮ್ ಮಾಡಿದ್ದಾರೆ.
ಗೊತ್ತೇ ಇಲ್ಲ ಅಂತೇಳಿ. ಇನ್ನೊಂದು, ತಿಳಿಸಲು ನಿರಾಕರಿಸಿರುತ್ತಾರೆ. ನಮ್ಮ ಧರ್ಮ ಯಾವುದು ತಿಳಿಸ್ಲಿಕ್ಕೂ ನಿರಾಕರಿಸಿ ಮಾಡೋದು ಒಂದು ಧರ್ಮ, ಅದು ಒಂದು. ಇನ್ನೊಂದು ಭಾಳ ಇಂಪಾರ್ಟೆಂಟು, ಇತರೆ ಅದರ್ಸ್ ಇದೇನದ ಈ ಕಾಲಮು ಇದೇ ಡೇಂಜರಸ್. ಇದರ ಮುಖಾಂತರ ಇವತ್ತು ಧರ್ಮ ಕಾಲಂದಲ್ಲಿ ಹಿಂದೂ ಅಂತ ಬರ್ಸೋದು ನ್ಯಾಚುರಲಿ ಬರ್ಸುವಂಥದ್ದಕ್ಕೆ ಅಡ್ಗಾಲು ಹಾಕಿ ಅವರು ಆಯಾ ಜಾತಿಗಳನ್ನು ಸಹಿತ ಇಲ್ಲಿ ಸೇರಿಸುವಂಥದ್ದಕ್ಕೆ ಇದರ ಮುಖಾಂತರ ಹಿಂದೂ ಧರ್ಮದಲ್ಲಿ ಸಹಿತ ಜನಸಂಖ್ಯೆ ಕಡಿಮೆ ತೋರಿಸ್ಬೇಕು. ಹಿಂದೂ ಧರ್ಮದವರು ಸಹಿತ ನಮ್ಮ ಡಿವಿಷನ್ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ. ಅದಕ್ಕಾಗಿ ಇತ್ತೀಚೆಗೆ ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥ ಒಂದು ಏಕತಾ ಸಮಾವೇಶ ಆಯಿತು. ಏಕತಾ ಸಮಾವೇಶ ಆಯಿತು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀರು ಮೈದಾನ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಯಾವ ರೀತಿ ವಿಚಾರಗಳನ್ನು ಹೇಳಬೇಕು ಹೇಳಿದೆ. ಮತ್ತು ಲಿಂಗಾಯತ ವೀರಶೈವ, ಈಗ ನೋಡಿ, ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಈ ರೀತಿ ಭೇದ ಭಾವ ಮಾಡುವಂಥದ್ದು ಬಹುಶಃ ಅದನ್ನು ಕಲಿಸಿಕೊಟ್ಟಂಥವ್ರೆ ಸಿದ್ದರಾಮಯ್ಯ. ಈಗೇನೋ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳ್ತಕ್ಕಂಥ ಸ್ವಾಮೀಜಿಯವರು ಏನಿದ್ದಾರೆ, ಇವತ್ತು ಬಸವ ತತ್ವ ಅಭಿಯಾನ ಅಂತ ಹೇಳಿ ಶರಣ ತತ್ವ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಹಿಂದೆ 17-18 ಇಸ್ವಿಯಲ್ಲಿ ಸ್ವತಂತ್ರ ಧರ್ಮ ಅಂತ ಏನೋ ಒಂದು ಹೋರಾಟ ಮಾಡಿದರು. ಅದೇ ವ್ಯಕ್ತಿಗಳು ಈಗ ಬಸವ ತತ್ವ ಅಭಿಯಾನ ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಈಗ ಲಿಂಗಾಯತ ಅಂತೇಳಿ. ಹಾಗಾದ್ರೆ ವೀರಶೈವರು ಲಿಂಗಾಯತರನ್ನು ಹಿಂದೆ ಹಾನಗಲ್ ಕುಮಾರಸ್ವಾಮಿ ಅವರು 1904ರಲ್ಲಿ ವೀರಶೈವ ಮಹಾಸಭಾ ಸ್ಥಾಪನೆ ಮಾಡಿದರು. ಹಾಗಾದ್ರೆ ಅವತ್ತು ವೀರಶೈವ ಸಮಾಜ ಇತ್ತಂತೇಳಿ ಮಾಡಿದ್ರಲ್ಲ. ವೀರಶೈವರು ಲಿಂಗಾಯತರಲ್ಲಿ ಡಿಫ್ರೆನ್ಸ್ ಇಲ್ಲ. ನಮ್ಮ ಆಚರಣೆ ಮತ್ತೊಂದು ಡೇ ಟು ಡೇ ಎಲ್ಲವೂ ವೀರಶೈವ ಲಿಂಗಾಯತ ಒಂದೇ. ಈಗ ಅದನ್ನು ಡಿವಿಷನ್ ಮಾಡುವಂಥದ್ದು ಹುನ್ನಾರ ಇವರು ಸಿದ್ದರಾಮಯ್ಯವರು ಮಾಡಿದರು. ಈಗ ನೋಡ್ರಿ, ಸ್ವತಂತ್ರ ಧರ್ಮ ಮಂತ್ರಿ ಲಿಂಗಾಯತ ಬರ್ಸ ಅಂತ ಹೊಂಟಾರಲ್ಲ, ಅವರು ಅಕ್ಟೋಬರ್ ಮೊದಲೇ ವಾರದಲ್ಲಿ ಬಹುಶಃ 4 ಅಥವಾ 5ನೇ ತಾರೀಕಿಗೆ ಎಲ್ಲರೂ ಏನು ಬಸವ ತತ್ವ ಅಭಿಯಾನ ಅಂತ ಹೊಂಟಿದಲ್ಲ, ಎಲ್ಲರೂ ಹೋಗಿ 5ನೇ ತಾರೀಕು ಬೆಂಗಳೂರಲ್ಲಿ ಹೋಗಿ ಸಿದ್ದರಾಮಯ್ಯವರು ಸನ್ಮಾನ ಮಾಡೋರು ಇದ್ದಾರೆ ಅವರಿಗೆ. ಅದರ ಇದರ ಅರ್ಥ ಏನಾಯ್ತು, ಅದ್ರ ಹಿಂದೆ ಯಾರಿದ್ದಾರೆ ಅಂದರೆ ಸಿದ್ದರಾಮಯ್ಯವರು ಇದ್ದಾರೆ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ಚಿಂತನೆ ಇದು ನಮ್ಮ ಹಿಂದೂ ಸಮಾಜವನ್ನು ನೋಡುವಂಥದ್ದು ಮತ್ತು ಲಿಂಗಾಯತ ಸಮಾಜವನ್ನು ನೋಡುವಂಥ ಕೆಲಸ ಭಾಳ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಮಾಜದ ಬಂಧುಗಳು ಭಾಳಷ್ಟು ಜಾಗೃತಿ ವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ಅದಕ್ಕಾಗಿ ಎಲ್ಲಿವರೆಗೆ ವೀರಶೈವ ಲಿಂಗಾಯತ ಒಂದೇ ಸಮಾಜ ಅಂತ ನಾವು ಹೋಗ್ತೀವಿ, ಆವಾಗ ನಿಮಗೇನಾದರೂ ಹೋರಾಟ ಇದೆಯಲ್ಲ ಸ್ವತಂತ್ರ ಅವಾಗೇನಾದರೂ ನಿಮಗೊಂದು ಅವಕಾಶ ಸಿಕ್ಕಿತ್ತು. ಆದರೆ ಈ ರೀತಿ ಡಿವಿಷನ್ ಆಗೋದ್ರಿಂದ ಯಾವುದೇ ನಮಗೆ ಸೌಲಭ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಒಂದೇ ಒಂದು ವಿನಂತಿ, ಎಲ್ಲ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಎಲ್ಲ ನನ್ನ ಮಹಿಳೆಯರಿಗೆ ನಂದು ಒಂದು ವಿನಂತಿ, ಸಮಾಜ ಬಂಧುಗಳು ಒಂದು ವಿನಂತಿ ಏನಂತಂದರೆ, ಈಗೇನೋ ಸಮೀಕ್ಷೆ, ಅದು ಸಮೀಕ್ಷೆ ಮುಂದೆ ಹಾಕ್ತಾರೋ ಬಿಡ್ತಾರೋ, ಕೋರ್ಟಲ್ಲಿ ಏನೋ ಆರ್ಡರ್ ಆಗ್ತದೆ ಮುಂದೆ ನೋಡೋಣಂತೆ. ಆದರೆ ಸಮೀಕ್ಷೆ ನಡೆದ್ರೆ ಒಂದೇ ಒಂದು ನನ್ನ ರಿಕ್ವೆಸ್ಟು ಸಮಾಜ ಬಂಧುಗಳಲ್ಲಿ, ನೀವು ಈ ಸಮೀಕ್ಷೆಗೆ ಬಂದಾಗ ಧರ್ಮ ಅನ್ನುವಂಥ ಕಾಲಮ್ದಲ್ಲಿ ಹಿಂದೂ ಧರ್ಮ ಅಂತ ಬರೆಸಬೇಕು. ಇದು ಸ್ಪಷ್ಟವಾಗಿ ಹಿಂದೂ ಧರ್ಮ ಅಂತ ಬರೆಸಬೇಕು. ಮತ್ತು ಇನ್ನು ಜಾತಿ ಕಾಲಮ್ದಲ್ಲಿ ಏನಿದೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಇನ್ನು ಉಪಜಾತಿ ಕಾಲಮ್ದಲ್ಲಿ ಅವರವರು ಯಾವುದೇ ಉಪಜಾತಿಗಿದಾರಲ್ಲ ಆ ಉಪಜಾತಿಗಳನ್ನು ಆ ಉಪಜಾತಿ ಕಾಲಮ್ದಲ್ಲಿ ಬರೆಸುವಂಥದ್ದಾದರೆ ಎಲ್ಲವೂ ಸರಿ ಆಗ್ತದೆ ಮತ್ತು ಒಳ್ಳೆಯದಾಗ್ತದೆ. ಮತ್ತು ಇಲ್ಲಿವರೆಗೆ ಏನೊಂದು ಉಪಜಾತಿಗಳಿಗೆ, ಕೆಲವೊಂದು ಉಪಜಾತಿಗಳಿಗೆ, ಲಿಂಗಾಯತ ಉಪಜಾತಿಗಳಿಗೆ ಏನು ಮೀಸಲಾತಿ ಸಿಕ್ಕಿದೆ, ಆ ಮೀಸಲಾತಿಯ ಪ್ರಯೋಜನ ಧರ್ಮ ಹಿಂದೂ ಅಂತ ಬರೆಸಿದಾಗ ಮಾತ್ರ ಈ ಮೀಸಲಾತಿಯ ಪ್ರಯೋಜನ ಸಿಗಲಿಕ್ಕೆ ಸಾಧ್ಯತೆ, ಇಲ್ಲಂದ್ರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಬಾಂಧವರು ಈ ರೀತಿಯಾಗಿ ಸಮೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ.